ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಈಗಾಗಲೇ ಏನೋ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಟ್ಟಿದ್ದಾರೆ. ಆಫಿಷಿಯಲಿ ಇವತ್ತಿನ ನಿಮಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಹೇಗೆ ಲಾಗಿನ್ ಮಾಡಬೇಕು, ಹೇಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡೆಮೋ ವಿಡಿಯೋನ ಕೊಡ್ತೇನೆ. ಸೊ ಈ ಒಂದು ಇದು ಲಿಂಕ್ ಓಪನ್ ಆದಾಗ ಕೂಡ ನಿಮಗೆ ಲೈವಲ್ಲಿ ಕೂಡ ತೋರಿಸ್ತೇನೆ. ಬಟ್ ಇವಾಗ ಒಂದು ನಿಮಗೆ ಐಡಿಯಾ ಇರಲಿ ಅಂಥೇಳಿ ಯಾವ ರೀತಿಯಾಗಿ ನಾವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು, ಹೇಗೆ ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಓನ್ಲಿ ಗೌರ್ಮೆಂಟ್ ಮಾಡ್ಕೋಬೇಕಾ, ಓನ್ಲಿ ಪ್ರೈವೇಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ಇದರಲ್ಲಿ ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬರಬೇಕಾಗತ್ತಾ. ಬಂದ ಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎರಡನೇ ಭಾಗದಲ್ಲಿರುವಂಥದ್ದು ಆಪ್ಷನ್ ಎಂಟ್ರಿ ಅಂತ ಇದೆ. ಓಕೆನಾ. ಸೊ ಇಲ್ಲಿ ನೀವು ಆಪ್ಷನ್ ಎಂಟ್ರಿಗೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸೋದಿಲ್ಲ, ಇದು ಆಪ್ಷನ್ ಎಂಟ್ರಿ ಲಿಂಕ್. ಸೊ ಇದಕ್ಕೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ನೋಡ್ತಾ ಇದ್ದಾರೆ, ಲಾಗಿನ್ ಆಗಲಿಕ್ಕೆ ಇಂಟರ್ಫೇಸ್ ಬರುತ್ತೆ. ಸೊ ಇದಕ್ಕೆ ಇಲ್ಲಿ ಏನು ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ಲಾಗಿನ್ ಇದೆ ನೋಡಿರಿ, ಇಲ್ಲಿ ಲಾಗಿನ್ಗೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಬರುತ್ತೆ, ಈ ರೀತಿಯಾಗಿ ಪೇಜ್ ಬರುತ್ತೆ. ಹೌದಾ. ಸೊ ಇಲ್ಲಿ ನೋಡಿ, ನಿಮ್ಗಳಿಗೆ ಇಲ್ಲಿ ನಿಮ್ಮ ಮಾಹಿತಿ ಇರುತ್ತೆ. SSLC ಮೇಲೇನೋ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿರಿ, ಇದು ಆಪ್ಷನ್ ಎಂಟ್ರಿ ಲಿಂಕು ಈ ರೀತಿ ಇರಬೇಕು. ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ನೀವು ಈ ಒಂದು ಆಪ್ಷನ್ ಎಂಟ್ರಿ ಲಿಂಕಿಗೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಅಂತಂದರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಹೌದಾ. ಏನಿದು ಇಂಟರ್ಫೇಸು, ನೀವು ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋನ್ ನಂಬರ್ ಕೊಟ್ಟಿರ್ತೀರಾ, ಅದರ ನಂಬರ್ ಇರುತ್ತೆ ಮೇಲ್ಭಾಗದಲ್ಲಿ. ಹೌದಾ. ಇದಕ್ಕೆ ನೀವು OTP ಸೆಂಡ್ ಮಾಡಬೇಕು. ಇಲ್ಲಿ ಸೆಂಡ್ OTP ಅಂತ ಬರುತ್ತೆ. OTP ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ಮೇಲೆ ನಿಮಗೆ OTP ಬರುತ್ತೆ. ಸೊ OTP ಬಂದ ಮೇಲೆ ಅದನ್ನು ಏನು ಮಾಡಬೇಕು, ಈ OTPಲಿ ಎಂಟ್ರ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಬಟನ್ಗೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಬರುತ್ತೆ ಈ ರೀತಿ 4ನೇ ಸ್ಟೆಪ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನಿದೆ ಅಂತಂದರೆ ನಿಮಗೆ ಡಿಸ್ಟಿಕ್ ಯಾವ್ದು ಬೇಕು, ಆಮೇಲೆ ಕಾಲೇಜ್ ಯಾವ್ದು ಬೇಕು, ಗೌರ್ಮೆಂಟ್ ಕಾಲೇಜಾ ಪ್ರೈವೇಟ್ ಕಾಲೇಜಾ. ಹೌದಾ. ಆಮೇಲೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಯಾವುದು ಕೋರ್ಸಸ್ ಎಲ್ಲ ತೋರಿಸುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹೌದಾ. ಇಲ್ಲಿ ಏನು ಮಾಡಬೇಕು, ನೀವು ಇಲ್ಲಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಆಯ್ಕೆ ಮಾಡಿರುವಂಥದ್ದು ಸೇವ್ ಅಂಡ್ ಸಬ್ಮಿಟ್ ಕೊಟ್ಟಿರುವಂಥದ್ದು ಇಲ್ಲಿ ಬಂದು ಜಮಾ ಆಗ್ತವೆ. ಇಲ್ಲಿ ನೋಡಿ, ಉದಾಹರಣೆಗೆ ತೋರಿಸ್ತೀನಿ ನೀವು ನಿಮಗೆ ನೋಡಿ. ಇಲ್ಲಿ ಫಸ್ಟ್ಗೆ ಏನು ಮಾಡ್ತೀರಪ್ಪ ಅಂದರೆ ನೀವು ಡಿಸ್ಟಿಕ್ಗಳನ್ನು ಯಾವ ಡಿಸ್ಟಿಕ್ ಬೇಕು ಸೆಲೆಕ್ಟ್ ಮಾಡ್ಕೊತೀರಾ. ಹೌದಾ. ಅದರಲ್ಲಿ ಇಲ್ಲಿ ಕಾಲೇಜ್ ಟೈಪ್ ಯಾವುದು ಬೇಕು, ಕಾಲೇಜ್ ಟೈಪ್ ನೋಡಿ, ಪ್ರೈವೇಟ್ ಬೇಕಾ ಗೌರ್ಮೆಂಟ್ ಬೇಕಾ, ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊತೀರಿ. ಅದಾದಮೇಲೆ ನೆಕ್ಸ್ಟ್ ಎರಡನೇದು ಏನಪ್ಪ ಅಂದರೆ ಯಾವ ಜಿಲ್ಲೆ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಜಿಲ್ಲೆ ಬೇಕು ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಕೋರ್ಸ್ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಒಂದು ಕಾಲೇಜ್ ಸೆಲೆಕ್ಟ್ ಮಾಡಿರಿ, ಇವಾಗ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡಿರಿ. ಆ ಒಂದು ಜಿಲ್ಲೆಯಲ್ಲಿ ಬರೀ ನಿಮಗೆ DMLTನೇ ಬೇಕಾ, ಬರೀ OT ಮಾತ್ರ ಬೇಕಾ, ಬರೀ ಡಯಾಲಿಸಿಸ್ ಮಾತ್ರ ಬೇಕಾ ಅನ್ನೋದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಓಕೆನಾ. ಮಾಡ್ಕೊಂಡ್ಮೇಲೆ ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಕಾಲೇಜ್ ಹೆಸರುಗಳು ಬಂದುಬಿಡ್ತಾವೆ. ಸೊ ಬಂದ ಮೇಲೆ ಇಲ್ಲಿ ನೀವು ಈ ರೀತಿ 1 2 ಹಾಕಬೇಕು. ನೆನಪಿಟ್ಕೋರಿ, 1 ರಿಪೀಟ್ ಆಗಬಾರ್ದು, 2 ರಿಪೀಟ್ ಆಗಬಾರ್ದು, 3 ರಿಪೀಟ್ ಆಗಬಾರ್ದು, 4 ರಿಪೀಟ್ ತೊಗೊಳ್ಳೋದಿಲ್ಲ. ಅದು ಆಪ್ಷನ್ ಎಂಟ್ರಿ ತೊಗೊಳ್ಳೋದಿಲ್ಲ. ಜಸ್ಟ್ ನೀವು 1 2 3 4 ಹಂಗಂತೇಳಿ ನೀವು 100 ತನಕನೂ ಎಂಟ್ರಿ ಮಾಡ್ಬೋದು. 600 ಕಾಲೇಜುಗಳನ್ನು ಎಂಟ್ರಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಉದಾಹರಣೆಗೆ ಒಂದೇ ಕಾಲೇಜಲ್ಲಿ 3 ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಒಂದೇ ಜಿಲ್ಲೆಯಲ್ಲಿ ಅಷ್ಟು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಷ್ಟು ಕಾಲೇಜುಗಳಲ್ಲಿ ಅಷ್ಟು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೀವು 1 2 3 ಮುಖಾಂತರನೇ ಕೊಡಬೇಕು. ಇಲ್ಲಿ 1 2 3 ಅಂಥೇಳಿ 100 ಹಾಕಿದ್ದೀರಾ. ಹಾಕಿದ ತಕ್ಷಣ ಏನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಬರುವಂಥ ಸ್ಟೆಪ್ ಯಾವುದಪ್ಪ ಅಂತಂದರೆ ಸೇವ್ ಅಂಡ್ ಸಬ್ಮಿಟ್. ಹೌದಾ. ಇಲ್ಲಿ ಸೇವ್ ಅಂಡ್ ಸಬ್ಮಿಟ್, ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ಅದು ಆಪ್ಷನ್ ಎಂಟ್ರಿ ಮಾಡಿದ ಹಾಗೆ ಅಲ್ಲ. ನೀವು ಸೇವ್ ಅಂಡ್ ಸಬ್ಮಿಟ್ ಇದು ಕೊಡಲಿಲ್ಲ ಅಂತಂದರೆ ಅದು ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಸೇವ್ ಅಂಡ್ ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ ನೋಡಿ. ನೀವು ಸೇವ್ ಅಂಡ್ ಸಬ್ಮಿಟ್ ಕೊಟ್ಟ ಮೇಲೆ ಸೊ ನೋಡಿ, ಇಲ್ಲಿ ಬರ್ತಾ ಇದೆಯಲ್ವ, ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಕೊಟ್ಟರಾ. ಇಲ್ಲಿ ಕೊಟ್ಟ ಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಕಾಲೇಜ್ ತೋರಿಸ್ತಾ ಇದೆ ಹೆಸರುಗಳನ್ನು. ಹೌದಾ. ಸೊ ಇವೆಲ್ಲ ಕರೆಕ್ಟ್ ಇದ್ದರೆ, ಇದರಲ್ಲಿ ಕರೆಕ್ಟ್ ಇದ್ದರೆ ಓಕೆ. ಕರೆಕ್ಟ್ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಅನುಕೂಲ ಎಲ್ಲ ಕರೆಕ್ಟ್ ಇದೆ. ಆವಾಗ ನೀವು ಇದೇ ಮಾಡಬೇಕು, ಇಲ್ಲಿ ಕನ್ಫರ್ಮ್ ಆ್ಯಂಡ್ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಎಸ್ ಮಾಡ್ಕೋಬೇಕು. ಇಲ್ಲಪ್ಪ ನನಗೆ ಇನ್ನೂ ಸ್ವಲ್ಪ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊತೀನಿ ಅಂತಂದರೆ ಮತ್ತೆ ಇಲ್ಲಿ ನೀವು ಇಲ್ಲಿ ನಂಬರ್ಗಳನ್ನು ಹಾಕಬೇಕು. ಹೌದಾ. ಇಲ್ಲಿ ನೀವು ಕನ್ಫರ್ಮ್ ಮಾಡಿ ಇಲ್ಲಿ ಸೇವ್ ಒಂದು ಎಸ್ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಏನಾಗುತ್ತಪ್ಪ ಅಂತಂದರೆ ಇಂಟರ್ಫೇಸ್ ಬರುತ್ತೆ. ಸೊ ಈ ಒಂದು ಇಂಟರ್ಫೇಸಲ್ಲಿ 3 ನಮೂನೆ ಆಪ್ಷನ್ಗಳಿದ್ದಾವೆ. ಒಂದೇದೇನಪ್ಪ ಅಂತಂದರೆ ಇಲ್ಲಿ
ಓಕೆ. ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಎಡಿಟ್ ಮಾಡ್ಕೋಬೋದು. ಪ್ರಯಾರಿಟಿ ಎಡಿಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ 1 ಇದ್ದಿದ್ದು 2, 2 ಇದ್ದಿದ್ದು 3 ಅಥವಾ 7 ಇದ್ದಿದ್ದು 1 ಮಾಡ್ಬೋದು. ಇದಕ್ಕೆ ಪ್ರಯಾರಿಟಿ ಅಂತ ಕರಿತೀವಿ. ಬದಲಾವಣೆಗಳನ್ನು ಮಾಡ್ಕೋಬೋದು. ಎರಡನೇದು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಇದಕ್ಕೆ ನಾವು ಆಪ್ಷನ್ ಎಂಟ್ರಿ ಮಾಡಿದ್ದು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ನಿಮ್ಗೆ ಕನ್ಫರ್ಮೇಷನ್ ಆಗಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲ ನನಗೆ ಇದನ್ನು ರಿಮೂವ್ ಮಾಡ್ತೀನಿ, ನನಗೆ ಇಷ್ಟ ಆಗಿಲ್ಲ ಇದೊಂದು ಯಾಕೋ ಇದನ್ನು ರಿಮೂವ್ ಮಾಡ್ತೇನೆ ಅಂದರೆ ರಿಮೂವ್ ಕ್ಲಿಕ್ ಮಾಡಿಕೊಂಡು ಇದನ್ನು ರಿಮೂವ್ ಮಾಡ್ಬೋದು. 1 ಇದ್ದಲ್ಲಿ 0 ಹಾಕಿ ರಿಮೂವ್ ಮಾಡ್ಬೋದು. ಟಿಕ್ ಮಾಡಿ, ಆಮೇಲೆ ಟಿಕ್ ಮಾಡಿ ರಿಮೂವ್ ಮಾಡ್ಬೋದು. ಇದನ್ನು ರಿಮೂವ್ ಮಾಡಿ ಹೋಗಿಬೋದು. ಹೌದಾ, ಈ ರೀತಿ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ ರಿಮೂವ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಸೊ ಇಲ್ಲಿ ನೀವು ಎಡಿಟ್ ಮಾಡ್ಬೋದು, ರಿಮೂವ್ ಆ್ಯಡ್ ಮಾಡ್ಬೋದು. ಆಮೇಲೆ ಲಾಸ್ಟಿಗೆ ನೀವು ಎಲ್ಲ ಓಕೆ ಅಂದಮೇಲೆ ಓಕೆ ಇಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟಿಗೆ ಎಲ್ಲ ಕರೆಕ್ಟ್ ಇದಪ್ಪ ಅಂತಂದಮೇಲೆ ಅಪ್ಡೇಟ್ ಅಂತ ಕೊಡಬೇಕು. ಸೊ ಅಪ್ಡೇಟ್ ಅಂತ ಕೊಟ್ಟ ಮೇಲೆ ನಿಮಗೇನಾಗುತ್ತಪ್ಪ ಅಂತಂದರೆ ನೆಕ್ಸ್ಟು ಈ ಒಂದು ಎಲ್ಲ ಕರೆಕ್ಟ್ ಇದೆ ಅಂತ ಅಪ್ಡೇಟ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಬರುತ್ತೆ. ಓಕೆ ಅಂತ ಕೊಡಬೇಕು. ಹೌದಾ, ಓಕೆ ಅಂತ ಕೊಟ್ಟ ಮೇಲೆ ಸೊ ನೆಕ್ಸ್ಟ್ ಕನ್ಫರ್ಮೇಷನ್ ಬರುತ್ತೆ. ನೀವು ಎಲ್ಲ ಅಪ್ಡೇಟ್ ಮಾಡೋದು ಸಕ್ಸಸ್ಫುಲಿ ಕನ್ಫರ್ಮ್ ಆಗಿದೆ ಅಂತ ಬರುತ್ತೆ. ಅದಕ್ಕೆ ಓಕೆ ಮಾಡಿಬಿಡಬೇಕು. ಓಕೆ ಮಾಡಿದ ಮೇಲೆ ಓಕೆ ನೀವೇನು ಮಾಡ್ಬೋದಪ್ಪ ಅಂದರೆ ಮತ್ತೆ ನೀವೇನಾದರೂ ರಿಮೂವ್ ಏನಾದರೂ ಮಾಡಲಿಕ್ಕೆ ಬಯಸಿದರೆ ಓಕೆ ನಾನು ಬೇಡಪ್ಪ ನನಗೆ ಕಾಲೇಜ್ ಚೇಂಜ್ ಮಾಡಬೇಕಂದ್ರೆ ಸಬ್ಮಿಟ್ ಮಾಡಿದ ಮೇಲೆ ರಿಮೂವ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಏನು ಮಾಡ್ಬೋದು, ರಿಮೂವ್ಗೆ ಎಲ್ಲಿ ಬೇಕಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು, ರಿಮೂವ್ ಆಪ್ಷನ್ಗೆ ಕ್ಲಿಕ್ ಮಾಡಿಬಿಟ್ರೆ ಅದು ರಿಮೂವ್ ಆಗಿ ಹೋಗಿಬಿಡುತ್ತೆ. ರಿಮೂವ್ ಮಾಡಿದ ಮೇಲೆ ಕೂಡ ನೀವು ಮತ್ತೆ ಸಬ್ಮಿಟ್ ಮಾಡಬೇಕು. ಅಲ್ಲಿ ಓಕೆ ಅಂತ ರಿಮೂವ್ ಅಂತ ಓಕೆ ಅಂತ ಬರುತ್ತೆ. ಓಕೆ ಮಾಡಿ ನೀವು ಮತ್ತೆ ಸಬ್ಮಿಟ್ಗಳನ್ನು ಮಾಡ್ಕೊಳ್ಬೋದು. ಓಕೆ, ಆಮೇಲೆ ನಾವು ಫೈನಲಿ ಏನು ಮಾಡ್ಬೋದಪ್ಪ ಅಂತಂದರೆ ನನಗೆ ಆಪ್ಷನ್ ಎಂಟ್ರಿ ಎಲ್ಲ ಕರೆಕ್ಟ್ ಇದೆ ಅಂತ ನೀವು ಕನ್ಫರ್ಮ್ ಆದರೆ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಡೌನ್ಲೋಡ್ ಲಿಂಕಿಗೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಡೌನ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಲಾಗೌಟನ್ನು ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಿಲ್ಲ, ಡೌನ್ಲೋಡ್ ಮಾಡಿದ ಮೇಲೆ ಲಾಗೌಟ್ ಮಾಡಿ ಬಿಟ್ಬಿಡಿ. ಇದು ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಹೇಗೆ ನಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಮತ್ತೇನಾದರೂ ಡೌಟ್ ಇದ್ದರೆ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಈ ಒಂದು ಪ್ರಕ್ರಿಯೆ ನೀವು ಕ್ಲೋಸ್ ಆಗೋ ತನಕನೂ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗೋ ತನಕನೂ ಕೂಡ ನೀವು ಆ್ಯಡ್ ಮಾಡ್ಬೋದು, ರಿಮೂವ್ ಬೇಕಂದ್ರೆ ರಿಮೂವ್ ಮಾಡ್ಬೋದು, ರೀಅರೇಂಜ್ಮೆಂಟ್ ಅಂದರೆ ರೀಅರೇಂಜ್ಮೆಂಟ್ಗಳನ್ನು ಮಾಡ್ಬೋದು. ಓಕೆ, ನೀವು ದಿವಸಕ್ಕೆ 10 ಸಲನೂ ಲಾಗಿನ್ ಮಾಡ್ಕೋಬೋದು, ಲಾಗೌಟ್ ಮಾಡ್ಬೋದು, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು. ಎಲ್ಲಿ ತನಕ ಅಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ದಿನಾಂಕ ಕ್ಲೋಸ್ ಆಗೋ ತನಕನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಒಂದೇ ಟೈಮ್ ಮಾಡಿಬಿಡ್ಬೇಕಂತ ಯಾವುದು ಕಂಡೀಷನ್ ಇಲ್ಲ. ನಾವು ಮತ್ತು ನಾವು ಆಪ್ಷನ್ ಎಂಟ್ರಿ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮಗೆ ಆ್ಯಡ್ ಮಾಡೋಕ್ಕೆ ಬರುತ್ತಾ ಅಂದರೆ ಬರುತ್ತೆ. ನಾವು ಆಪ್ಷನ್ ಎಂಟ್ರಿ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಮತ್ತು ನಮಗೆ ರಿಮೂವ್ ಮಾಡೋಕ್ಕೆ ಬರುತ್ತೆ ಅಂದರೆ ಬರುತ್ತೆ. ಆಮೇಲೆ ನಾವು ಆಪ್ಷನ್ ಎಂಟ್ರಿ ಮಾಡಿ ಇವಾಗ ಸಬ್ಮಿಟ್ ಕೂಡ ಮಾಡಿಬಿಟ್ಟಿದ್ದೀವಿ, ಮತ್ತು ನಮಗೆ ಇನ್ನೂ ಸ್ವಲ್ಪ ಕಾಲೇಜ್ ಆಯ್ಕೆ ಮಾಡ್ಕೋಬೇಕಾಗಿದೆ, ಆ್ಯಡ್ ಮಾಡ್ಬೋದಂದರೆ ಬರುತ್ತೆ. ಹೌದಾ, ನನಗೀಗ ಪ್ರೈವೇಟ್ ಮಾತ್ರ ಆ್ಯಡ್ ಮಾಡಿದ್ದೆ, ನಾ ಗೌರ್ಮೆಂಟು ಆ್ಯಡ್ ಮಾಡ್ಬೋದಾ? ಬರುತ್ತೆ. ನಾ ಗೌರ್ಮೆಂಟ್ ಮಾತ್ರ ಆ್ಯಡ್ ಮಾಡಿದ್ದೆ, ಪ್ರೈವೇಟ್ ಆ್ಯಡ್ ಮಾಡ್ಕೋಬೇಕಾ? ಅದು ಕೂಡ ಬರುತ್ತೆ. ಇಲ್ಲ ನಾನು ಇವಾಗ ರೀಅರೇಂಜ್ಮೆಂಟ್ ಮಾಡಬೇಕಿತ್ತು ಅಂದರೆ ನನಗೆ ಕೆಳಗೆ ಮೇಲ್ಗಡೆ ಅಂದರೆ ಕೆಳಭಾಗದಲ್ಲಿ ನಾನು ಪ್ರೈವೇಟ್ ಕಾಲೇಜ್ ಹಾಕಿದ್ದೆ, ನನಗೆ ಮೇಲ್ಭಾಗದಲ್ಲಿ ಬೇಕಂದರೆ ಅದು ಕೂಡ ಬರುತ್ತೆ. ಆದರೆ ನಂಬರ್ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಪದೇ ನಂಬರ್ ರಿಪೀಟ್ ಆಗಬಾರ್ದು. 1 ಇದ್ದರೆ 1 ಇರಬೇಕು, 2 ಇದ್ದರೆ 2 ಇರಬೇಕು, 1 ಅಂತ 2 ಸಲ ಬರಬಾರ್ದು, 2 ಅಂತ ಬರಬಾರ್ದು. ಅದನ್ನು ನೆನಪಿಟ್ಟುಕೊಳ್ಳಿ.